ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದಾಗಿ 10 ದಿನಗಳಲ್ಲಿ ತೈಲ ದರ ಈಗಾಗಲೇ ಡೀಸೆಲ್ ಮತ್ತು ಪೆಟ್ರೋಲ್ ಮತ್ತು CNG ದರ ಸುಮಾರು ಈಗಾಗಲೇ ಮೂರನೇ ಬಾರಿಗೆ ಏರಿಕೆ ಕಂಡಿರ್ತಕ್ಕಂಥದ್ದು. ಅಂದರೆ ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ದರ 94 ಪೈಸೆ ಏರಿಕೆ ಕಂಡಿರ್ತಕ್ಕಂಥದ್ದು. ಸುಮಾರು ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರು ಬಂದಿರತಕ್ಕಂಥವ್ರು ಈಗಾಗಲೇ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಸುಮಾರು ಜನ ಈಗಾಗಲೇ ಪೆಟ್ರೋಲ್ ಬಂಪ್ಗೆ ಬಂದು ಪೆಟ್ರೋಲ್ನ ಹಾಕಿಸ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಒಂದು ಗ್ರಾಹಕರಿದ್ದಾರೆ, ಎಲ್ಲರೂ ಕೂಡ ಅಡ್ಜಸ್ಟ್ ಆಗಲೇಬೇಕು, ಹಾಗೇ ಆಗ್ತಾರೆ. ಯಾಕಂದರೆ ಇನ್ನೊಂದು ಏನಂತಂದರೆ ಇದು ಸುಮಾರು ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದಾಗಿ ಒಂದು ಅನಿವಾರ್ಯ ಇದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಮಧ್ಯಮ ವರ್ಗದವ್ರು ಇರ್ತಾರೆ. ಮಧ್ಯಮ ವರ್ಗದವರು ನಮಗೆ ಸಾಕಷ್ಟು ಹೊರೆ ಆಗ್ತದೆ. ಸುಮಾರು 5 ರೂಪಾಯಿ ಈಗಾಗಲೇ ಸುಮಾರು ಏರಿಕೆ ಕಂಡಿರ್ತಕ್ಕಂಥದ್ದು. ಹೀಗಾಗಿ ನಮಗೆ ಎಲ್ಲೋ ಒಂದು ಕಡೆ 5 ರೂಪಾಯಿ ಅಂತಂದರೆ ಸುಮಾರು 30 ದಿನಕ್ಕೆ ಹೋಲಿಕೆ ಮಾಡಿದಾಗ ದೊಡ್ಡ ಒಂದು ಅಮೌಂಟ್ ಆಗುತ್ತೆ. ಅದು ನಮಗೆ ಉಳಿತಾಯ ಆಗ್ತಾಯಿತ್ತು. ಮುಂಚೆ ಎಲ್ಲ ಇದೆಲ್ಲ ನಮಗೆ ಈ ರೀತಿ ಹೆಚ್ಚಿಗೆ ಆಗ್ತಾ ಇತ್ತಂತ ಗೊತ್ತಿತ್ತು. ಆದರೆ ಸುಮಾರು ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದೆ. ಈ ಏರಿಕೆ ಕಾಣುವ ಒಂದು ಪರಿಣಾಮದಿಂದಾಗಿ ಎಲ್ಲೋ ಒಂದು ಕಡೆ ನಮಗೆ ಮಧ್ಯಮ ವರ್ಗದವರಿಗೆ ಹೊಡೆತ ಬೀಳುತ್ತಂತೆ. ಇಲ್ಲಿರ್ತಕ್ಕಂಥ ಸಾಕಷ್ಟು ಗ್ರಾಹಕರ ಜೊತೆ ನಾವು ಮಾತಾಡಿದ್ದೇವೆ. ಅಂದರೆ ಇಲ್ಲಿರ್ತಕ್ಕಂಥದ್ದು ಸುಮಾರು 120 ರೂಪಾಯಿಗೆ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂದರೆ ದಿನದಿಂದ ದಿನಕ್ಕೆ ಇವತ್ತು 94 ಪೈಸೆ ಏರಿಕೆ ಕಂಡಿರ್ತಕ್ಕಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಆಗುವಂಥ ಸಂಭವ ಕೂಡ ಇರತಕ್ಕಂಥದ್ದು. ಯಾಕಂದರೆ ಅದಕ್ಕೆ ನಾವು ಅನಿವಾರ್ಯವಾಗಿ ಸದೃಢವಾಗಲೇಬೇಕು. ಯಾಕಂದರೆ ಸುಮಾರು ಬೇರೆ ಒಂದು ದೇಶಕ್ಕೆ ಹೋಲಿಕೆ ಮಾಡಿದರೆ, ಬೇರೆ ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಹೋಲಿಕೆ ಮಾಡಿದರೆ ಸಾಕಷ್ಟು ರೇಟು ದುಬಾರಿಯಿಂದ ಇರ್ತಕ್ಕಂಥದ್ದು ಅಂತೇಳಿ ಸಾಕಷ್ಟು ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ನಾವು ಹೋಲಿಕೆ ಮಾಡಿ ನೋಡಿದಾಗ ಈಗಾಗಲೇ 5 ರೂಪಾಯಿ ಏರಿಕೆ ಆಗಿರ್ತಕ್ಕಂಥ 10 ದಿನದಲ್ಲಿ ಸುಮಾರು ಇನ್ನೂ ಕೂಡ ಜಾಸ್ತಿ ಆಗುವಂಥ ಲಕ್ಷಣಗಳು ಕೂಡ ಇದೆ ಅಂತೇಳಿ ಸಾಕಷ್ಟು ಒಂದು ಆರ್ಥಿಕ ತಜ್ಞರು ಕೂಡ ತಿಳಿಸಿರ್ತಕ್ಕಂಥದ್ದು. ಆದರೆ ಎಷ್ಟಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ ಕಾದು ನೋಡಬೇಕಾಗಿದ್ರೆ, ಆದರೆ ಎಲ್ಲ ಇಲ್ಲಿರ್ತಕ್ಕಂಥ ಗ್ರಾಹಕರು ಅಡ್ಜಸ್ಟ್ ಆಗ್ತಾ ಇದ್ದೇವೆ ಅಂತೇಳಿ ಈಗಾಗಲೇ ಗ್ರಾಹಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.